ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅನಿತಾ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಸ್ಸೊಪ್ಪು ಮಾಡೋದು ಹೇಗೆ ಅಂತ. ಕೆಲವು ಸೈಡ್ ಮಸ್ಸೊಪ್ಪು ಅಂತಾರೆ, ಕೆಲವು ಸೈಡು ಉಳ್ಸೊಪ್ಪು ಅಂತಾರೆ. ನಮ್ಮ ಸೈಡೆಲ್ಲ ಉಳ್ಸೊಪ್ಪು ಸಾರು ಅಂತೀವಿ. ಅದಕ್ಕೆ ಬೇಕಾಗಿರೋದು ಸೊಪ್ಪು ಮಿಕ್ಸ್ ಇರೋದು ನೀಟಾಗಿ ಸೋಸಿಟ್ಕೊಂಡಿದ್ವಿ. ಅದಕ್ಕೆ ನೀರು ಹಾಕ್ಬಿಟ್ಟು ಇಡಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟೇ ತೊಗೊಂಡಿರೋದು, ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಬೇಳೆ ತೊಗೋಬೇಕಲ್ವ. ನಾನು ಯಾವ ಬೇಳೆ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ತೊಗರಿ ಬೇಳೆ, ಅವರೆ ಬೇಳೆ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಓಕೆ. ಮತ್ತು ಕಡಲೆಬೇಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವರೆ ಬೇಳೆ ಹಾಕಿದ್ರೆ, ಹಾಗಾಗಿಬಿಟ್ಟು ಹಾಕೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಸೊಪ್ಪು ತೊಳೆದಿಟ್ಕೊಂಡಿದ್ದಲ್ಲ ಅದು 3-4 ಟೈಮ್ ತೊಳಿಬೇಕು, ಯಾಕಂದರೆ ಮಣ್ಣೆಲ್ಲ ಇರುತ್ತೆ. ಹಾಗಾಗಿಬಿಟ್ಟು ನೀಟಾಗಿ ತೊಳ್ಕೊಬೇಕು ಸೊಪ್ಪನ್ನು. ತೊಳ್ಕೊಂಡಿದ್ದಾದ್ಮೇಲೆ ಅದನ್ನು ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮೊಟೊ ಹಾಕ್ಕೋಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೋಬೇಕು. ಈಗ ಬೆಳ್ಳುಳ್ಳಿ, ಇದಕ್ಕೆ ಸಾಂಬಾರು ಪುಡಿನೂ ಹಾಕ್ಬಿಟ್ಟು ಮಾಡ್ತಾರೆ, ಧನಿಯಾ ಪುಡಿನೂ ಹಾಕ್ಬಿಟ್ಟು ಮಾಡ್ತಾರೆ. ಅದೊಂಥರ ಟೇಸ್ಟ್ ಇರುತ್ತೆ. ಇದು ತುಂಬ ಟೇಸ್ಟ್ ಬರುತ್ತೆ. ನಾನು ಅದೆರಡೂ ಹಾಕಲ್ಲ. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1.5 ಸ್ಪೂನ್ ಹಾಕ್ತೀನಿ ನಾನು. ಮತ್ತು ನೀರು ನಿಮಗೆ ಯಾವ್ದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಒಗ್ಗರಣೆಗಾದ್ರೂ ಹಾಕ್ಕೋಬೋದು. ಇದ್ರಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಡ್ಬೇಕು. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬಂದರೆ ಸಾಕು. ವಿಷಲ್ ಆಯಿತು. ಈಗ ತೆಗಿತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಾ ಎಲ್ಲ ಬೆಂದ್ಕೊಂಡಿದೆ. ಈಗ 2 ವಿಷಲ್ ಆದರೆ ಇಷ್ಟು ಬೆಂದಿರುತ್ತೆ, ಏನು ಫುಲ್ ಬೇಯಬೇಕನ್ನಾಗಿರಲ್ಲ. ಆ ನೀರೆಲ್ಲ ಸಪ್ರೇಟ್ ಇಟ್ಕೋಬೇಕು. ಸಪ್ರೇಟ್ ತೊಗೊಂಡ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಮಸಾಗುಂಡು ತೊಗೊಂಡ್ಬಿಟ್ಟು ಮಸಿಬೇಕು. ಕೆಲವರು ಮಿಕ್ಸಿ ಮಾಡಿಬಿಟ್ಟು ಮಾಡ್ತಾರೆ, ಕೆಲವರು ಈ ಥರ ಮಾಡ್ತಾರೆ. ನಮ್ಮ ಕಡೆಗೆಲ್ಲ ಇದೇ ಥರ ಮಾಡೋದು, ಮಿಕ್ಸಿ ಎಲ್ಲ ಮಾಡಲ್ಲ ನಾವು. ನಮ್ಗೆ ಇದೇ ಥರನೇ, ದುರ್ಗ ದಾವಣಗೆರೆ ಸೈಡೆಲ್ಲ ಇದೇ ಥರ ಮಾಡೋದು. ಈ ಕಡೆ ತುಮಕೂರು ಬೆಂಗಳೂರೆಲ್ಲ ಮಿಕ್ಸಿ ಮಾಡಿಬಿಟ್ಟು ಮಾಡ್ತಾರೆ. ಬಟ್ ಇದನ್ನು ತುಂಬ ಟೇಸ್ಟ್ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ. ಆ ಥರ ಫುಲ್ ಮಸ್ಕೊಂಡು ಬಿಡಬೇಕು. ಮಸ್ಕೊಂಡಿದ್ದಾದಮೇಲೆ ಸಪ್ರೇಟ್ ನೀರು ಎತ್ತಿಟ್ಟಿರ್ತೀವಲ್ಲ ಆ ನೀರು ಹಾಕ್ಕೋಬೇಕು. ನೀಟಾಗಿ. ನೋಡಿ ಆ ಥರ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಕು, ಅಷ್ಟು ಮಸ್ತಿದ್ರೆ ಸಾಕು. ಜಾಸ್ತಿ ತುಂಬ ಮಸಿಯುವಂಥ ಏನು ಅವಶ್ಯಕತೆ ಇರಲ್ಲ. ಮತ್ತು ಅದನ್ನು ಒಗ್ಗರಣೆ ಹಾಕ್ಕೋಬೇಕಲ್ವ, ಅದೇ ಕುಕ್ಕರ್ಗೆ ಅದು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದೇ ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿರಬೇಕು, ಬೆಳ್ಳುಳ್ಳಿ ಹಾಕ್ಕೋಬೇಕು. ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಹಾಕ್ತಾರೆ. ನಮ್ಮಮ್ಮ ಮಾಡೋದು ಇದೇ ಥರನೇ, ಹಾಗಾಗ್ಬಿಟ್ಟು ನನಗೂ ಅದೇ ಬಂದಿರೋದು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನೀಟಾಗಿ ರೋಸ್ಟ್ ಮಾಡಬೇಕು. ಇಷ್ಟಿದ್ರೆ ಸಾಕು. ಮಸ್ತ್ ಇಟ್ಕೊಂಡಿರ್ತೀವಲ್ಲ ಆ ಸಾಂಬಾರು ಹಾಕ್ಕೋಬೇಕು. ಇವಾಗ ಇದಕ್ಕೆ ಒಗ್ಗರಣೆಗೆ ಫುಲ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಜಾಸ್ತಿ ಎಲ್ಲ ಏನು ಬೇಡ, ಆಲ್ರೆಡಿ ಅದು ಕುದ್ದಿರತ್ತಲ್ಲ, ಬೆಂದಿರುತ್ತೆ. ಹಾಗಾಗಿ ಈ ಥರ ಮಾಡಿದ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಅವರೇ ಬೇಳೆ ಹಾಕಿರ್ತೀವಲ್ವ, ಹಾಗಾಗಿ
ಅವರೇ ಬೇಳೆ ಹಾಕಿಲ್ಲ ಅಂದ್ರೂ ತುಂಬ ಟೇಸ್ಟಿಯಾಗೇ ಬರುತ್ತೆ ಸಾಂಬಾರಿದು. ಇಷ್ಟಿದ್ರೆ ಸಾಕು ನೋಡಿ. ಇವಾಗ ತಟ್ಟೆಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಐ ಹೋಪ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ.